ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವುದು ಹಾಗೂ ಬಿಪಿಎಲ್ ಪಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಹಾರ ನಿರೀಕ್ಷಕರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಅನೇಕ ಕುಟುಂಬಗಳು ಕೂಲಿ ನಾಲಿ ಹಾಗೂ ಹೈನುಗಾರಿಕೆಯಿಂದ ಜೀವನ ಸಾಗಿಸುತ್ತಿವೆ. ಶಿಕ್ಷಣ, ಕೃಷಿ ಹಾಗೂ ಆರೋಗ್ಯ ಇಲಾಖೆ ಸೇರಿದಂತೆ ಕುಟುಂಬದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಿಪಿಎಲ್ ಕಾರ್ಡ್ ಅವಶ್ಯಕವಾಗಿದೆ. ಆದರೆ ಸರ್ಕಾರ ಬಡವರ ಬದುಕಿನ ಮೇಲೆಯೇ ಗೀಚು ಹಾಕುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿಗೆ ಶಾಶ್ವತ ಆಹಾರ ನಿರೀಕ್ಷಕರನ್ನ ನೇಮಕ ಮಾಡಬೇಕು ಹಾಗೂ ಶಾಸಕರು ಈ ವಿಷಯದ ಬಗ್ಗೆ ಸಭೆ ಸಮಾರಂಭಗಳಲ್ಲಿ ಚರ್ಚೆ ಮಾಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರದ್ದಾದ 669 ಪಡಿತರ ಚೀಟಿಗಳಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಬಡವರಿಗೆ ನ್ಯಾಯ ಒದಗಿಸಬೇಕೆಂದು ಸರ್ಕಾರವನ್ನ ಆಗ್ರಹಿಸಿದ್ರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. 1,20,000 ಜಾಸ್ತಿ ಇನ್ಕಮ್ ಇದೆ ಅಂತ ಅಂತಾನೆಲ್ಲ ತೆಗೆದಿದ್ದೀನಿ ಅಂತ ಹೇಳ್ತಿದ್ದೀರಾ. ಅವೆಲ್ಲನೂ 1,20,000 ಅಲ್ಲ, ಅದು ITPS. ಈಗ ITR ರಿಪೋರ್ಟು ಆನ್ಯಲ್ ಇನ್ಕಮ್ 1,20,000ಗಿಂತ ಯಾರ್ದು ಜಾಸ್ತಿ ಇರುತ್ತೆ ಆ ಕಾರ್ಡ್ಸ್ ಅಷ್ಟೇ ನಾವಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಏನು ಪಟ್ಟಿ ಬಂದಿದೆ ಅದನ್ನಷ್ಟೇ ನಾವಿಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 1,20,000ಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ, ಅದನ್ನು ನಾವು ತೆಗೆದಿಲ್ಲ. ಇದು ತಪ್ಪು ತಿಳುವಳಿಕೆ. ಇದೆಲ್ಲನೂ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಪಟ್ಟಿ ಬಂದಿದೆ. ಅದೇ ಥರ ಗುಡಿಬಂಡೆ ಆಲ್ ಓವರ್ ಸ್ಟೇಟ್ ಎಲ್ಲ ಬಂದಿದೆ. ನಮ್ಮ ಗುಡಿಬಂಡೆ ತಾಲೂಕಲ್ಲಿ 294 ಕಾರ್ಡು IT ರಿಟರ್ನ್ಸ್ ಅಂತ ಬಂದಿದೆ, ITPR ಅಂತ. ಅದು ಅವರಿಗೆ ವಾರ್ಷಿಕ ಆದಾಯ 1,20,000ಗಿಂತ ಜಾಸ್ತಿ ಅಂದರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ನಿಮ್ಮ ITR ರಿಪೋರ್ಟ್ ಏನಿದೆ ಅದರಲ್ಲಿ ನನ್ನ ಆದಾಯ ವರ್ಷಕ್ಕೆ ಇಷ್ಟಿದೆ ಅಂತ ನೀವೇ ನಿಮ್ಮ ಪಾನ್ ಕಾರ್ಡ್ ಮುಖಾಂತರ ಡಿಕ್ಲೇರ್ ಮಾಡ್ಕೊಂಡಿರ್ತೀರಾ. ಅಂಥದನ್ನಷ್ಟೇ ನಾವಿಲ್ಲಿ ಕನ್ವರ್ಟ್ ಮಾಡಿದ್ದೀವಿ ಹೊರತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ನಾವು ಯಾವುದೂ ಕನ್ವರ್ಟ್ ಮಾಡಿಲ್ಲ. ಇದು ಈಗಲೂ ಸಹ ಅವಕಾಶ ಇದೆ. ನೀವೇನನ್ನ ನಿಮ್ಮ ಫಲಾನುಭವಿ ಯಾರಿದ್ದಾರೆ ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥವ್ರ ಹೆಸರು ಯಾರ ಹೆಸರು ಬಂದಿದೆ ಅವ್ರ ಹೆಸರಲ್ಲಿ ನಿಮಗೆ ಈಗಲೂ ಕೂಡ ಅವರು 1,20,000ಗಿಂತ ಜಾಸ್ತಿ ಆದಾಯ ಹೊಂದಿಲ್ಲ ಅನ್ನೋದಾದ್ರೆ ನಮಗೆ ನಿಮ್ಮ ವಾರ್ಷಿಕ ಆದಾಯ ITR ರಿಪೋರ್ಟ್ ಏನಿದೆ ಅದನ್ನ ನೀವು ಫೈಲಿಂಗ್ ಮಾಡ್ತೀರಲ್ಲ, ಆ ಫೈಲಿಂಗ್ ರಿಪೋರ್ಟ್ ನಮ್ಗೆ ತಗೊಬಂದು ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ನಮಗೆ ಟೋಟಲ್ ಆನ್ಯಲ್ ಇನ್ಕಮ್ ಅಂತ ಇರುತ್ತೆ. ಆ ಆನ್ಯಲ್ ಇನ್ಕಮ್ ಕಡಿಮೆ ಇದ್ರೆ ನಾನು ಇವತ್ತೇ ನೀವು ಕೊಟ್ಟಿರ್ತಕ್ಕಂಥ ರಿಕ್ವಿಸಿಷನ್ ಪ್ಲಸ್ ನೀವು ITR ರಿಪೋರ್ಟ್ ಕೊಟ್ಟಿರ್ತೀರಲ್ಲ ಅವೆರಡನ್ನೂ ಕೂಡ ನಮ್ಮ JD ಸಾಹೇಬರಿಗೆ ಕಳಿಸ್ಕೊಡ್ತೀವಿ. ಅವ್ರ ಲಾಗಿನಲ್ಲಿ ಇಮಿಡಿಯೇಟ್ ಆಗಿ ನಾನು ಇದನ್ನ ರಿಟೈನ್ ಮಾಡಿಸ್ಕೊಡ್ತೀನಿ. 669 ಕಾರ್ಡ್ಗಳು ರದ್ದಾಗಿದೆ. ಅದು ಬಿಪಿಎಲ್ನಿಂದ APLಗೆ ಬದಲಾವಣೆ ಆಗಿದೆ ಮತ್ತು ಕೆಲವೊಂದು ಬಡವರದು ಮತ್ತು ಶ್ರೀಮಂತರು ಅಂತ ರದ್ದು ಮಾಡಿದ್ದಾರೆ. ನಮ್ಮ ಮೇಡಮ್ ಅವರು ನೋಡಿದ್ರೆ ಒಂದು ತಿಂಗಳಿಗೆ 1 ಸಲ 2 ಸಲ ಬರ್ತಾರೆ. ಎಷ್ಟೋ ಜನ ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ದಲ್ಲಾಳಿಗಳನ್ನ ಒಂದು ಹಾವಳಿ ಜಾಸ್ತಿ ಆಗ್ತದೆ. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು ಒಂದು ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಒಂದು 5,000 4,000 ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ತರ ಅವ್ರು ಕೂಲಿ ಬಿಟ್ಟು ಪಾಪ ಆನ್ಲೈನ್ ಬಿಟ್ಟಾಗ ಅದು ಸೇರ್ಪಡೆ ಮಾಡಿಕೊಂಡು ಇಲ್ಲಾಂದ್ರೆ ಹೊಸದಾಗ ಅಪ್ಲೈ ಮಾಡಿದಾಗ ಅವ್ರು ಏನೋ ಜನಸ್ಪಂದನಲ್ಲಿ ಕೊಡ್ತೀವಿ ಅದು ಕೊಡ್ತೀವಿ. ಇವ್ರು ನಮ್ಮ ಆಹಾರ ನಿರೀಕ್ಷಕರು ಮನೆಗೆ ಹೋಗಿ ತಗೊಡ್ತಾ ಇದ್ದಾರೆ, ನಮ್ಮ ಶಾಸಕರ ಮನೆಗೆ. ಇದು ಇಲ್ಲಿ ಸರ್ಕಾರ ಇದು ತಾಲೂಕು ಕಚೇರಿ ಇರೋದು ಏನಕ್ಕೋ ಏನೋ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಬಾಗೇಪಲ್ಲಿಯಲ್ಲಿ ಅವ್ರ MLA PA ಅವ್ರು ಆಗ್ತಾರೆ, ಇದು ರೇಷನ್ ಕಾರ್ಡ್ ಏನು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಇನ್ನು ತಾಲೂಕು ಆಫೀಸ್ ಆಹಾರ ನಿರೀಕ್ಷಕರು ಏನಕ್ಕಿರೋದು ಮತ್ತು ತಾಲೂಕು ದಂಡಾಧಿಕಾರಿ ಏನಕ್ಕಿರೋದು ಅವ್ರು ನೋಡಿದ್ರೆ ಹಂಗ ಮಾಡ್ತಾರೆ. ಇನ್ನೊಬ್ರು ನಾವು ಟೋಪಿ ಕೊಡ್ತೀವಿ ಅಂತ ಅವ್ರವ್ರ ಕುಚ್ಚಾಟದಲ್ಲಿ ಈ ಕೃಷಿ ಕಾರ್ಮಿಕರು ರೈತರನ್ನ ಬಲುಪಶಿಲಾಗ ಮಾಡ್ತಾ ಇದೆ ಸರ್ಕಾರ. ದಯವಿಟ್ಟು ನಮ್ಮ ಆಹಾರ ನಿರೀಕ್ಷಕರು ಏನಿದಾರೋ ಇಲ್ಲ ಪೂರ್ತಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಮ್ಮ ಅಧಿಕಾರಿ ಅನ್ನೋದು ಕೊಡಿ, ಇಲ್ಲಾಂದ್ರೆ ಬಾಗೇಪಲ್ಲಿ ನಮ್ಮ ತಾಲೂಕು ಆಫೀಸ್ ಅಲ್ಲೂ ಕೆಲಸ ಮಾಡಿ. ನಮ್ಮ ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಒಂದು ನೌಕರರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀವಿ, ಆ ಸಂಬಳದ ಪ್ರಕಾರ 1,20,000 ರೂಪಾಯಿ ಆದಾಯ ಬಂದ್ರೆ ನಾವು ಜೀವನ ನಡೆಸಕ್ಕೆ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಆ ಕುಟುಂಬಗಳಲ್ಲಿ ಏನು ಓದುವಂತ ವಿದ್ಯಾರ್ಥಿಗಳಿರ್ತಾರೆ, ಹಾಸ್ಪಿಟ್ಲ್ಗಳಿಗೆ ಖರ್ಚು ಬರುತ್ತೆ, ಬಟ್ಟೆಗಳಿಗೆ ಬೇಕಾಗುತ್ತೆ, ಹಬ್ಬಗಳ ಹರಿದಿನಗಳು ಬರುತ್ತೆ, ಎಷ್ಟು ಖರ್ಚು ಮಾಡಬಹುದು ಅನ್ನೋ ನಾವು ಆದಾಯ ಇದನ್ನು ನೋಡ್ಕೋಬೇಕಾಗುತ್ತೆ. ಇವತ್ತು ನಮ್ಮ ಶಾಸಕರಿಗೆ ತಿಂಗಳಿಗೆ 4.5 ಲಕ್ಷ ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಅಂತ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಬಡವರಿಗೆ ಒಂದು ವರ್ಷಕ್ಕೆ 1,20,000 ರೂಪಾಯಿ ಆದಾಯ ಬಂದ್ರೆ ಅವರಿಗೆ ರೇಷನ್ ಕಾರ್ಡ್ ತೆಗೆಯುತ್ತೆ. ಯಾವ ಮಾನದಂಡಗಳು ನೀವು ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಆಗಿರುತ್ತೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವ ಮಾನದಂಡಗಳ ಆಧಾರದ ಮೇಲೆ ನೀವು ಮಾಡ್ತಾ ಇದ್ದೀರಾ? ಏನು ಬಡ ಕುಟುಂಬಗಳು ಯಾವ ರೀತಿಯಲ್ಲಿ ಹೋಗ್ಬೇಕು, ಯಾವ ರೀತಿ ಮಾನದಂಡಗಳು ನೀವು ಈ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಜನಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ವಾ? ನೀವು ಪಾರ್ಲಿಮೆಂಟ್ ಅಲ್ಲಿ
ವಿಧಾನಸಭೆಯಲ್ಲಿ ಕುತ್ಕೊಂಡು ನೀವು ಚರ್ಚೆ ಮಾಡೋದು ಈ ರೀತಿಯಲ್ಲಿ ಚರ್ಚೆ ಮಾಡಿ 1,20,000 ರೂಪಾಯಿ ಆದಾಯ ಮಾಡಿದ್ರೆ ಅನೇಕ ಕುಟುಂಬಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಪಿಎಲ್ ಆಗಿ ಕನ್ವರ್ಟ್ ಆಗಿದೆ. ಒಬ್ರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ, ಒಬ್ಬ ಏನು ರೈತರು ಬ್ಯಾಂಕ್ಗಳಲ್ಲಿ ಸಾಲ ಮಾಡಬೇಕಾದ್ರೆ ಅವ್ರು ಐಟಿ ಕೇಳ್ತಾರೆ. ಇವತ್ತು ಬಡವರು ಏನು ಕೂಲಿ ಮಾಡ್ಕೊಳ್ಳೋ ಅಂತ ಇವತ್ತು ಕೆಲಸ ಬಂದು ಫ್ಯಾಕ್ಟ್ರಿಗೆ ಹೋಗಂತವ್ರು ಅವ್ರಿಗೆ 10,000 20,000 ಬಂದ್ರೆ ಒಂದು ವರ್ಷಕ್ಕೆ 1,20,000 ಆಗುತ್ತೆ. ಆದ್ರೆ ರಾಜ್ಯ ಸರ್ಕಾರ ಉದ್ದೇಶ ಏನು ಇವತ್ತು ರೇಷನ್ ಕಾರ್ಡ್ ಕಿತ್ತಾಕ್ಬಿಟ್ರೆ ಅವ್ರಿಗೆ ಬಡವರಿಗೆ ಅನುಕೂಲ ಆಗುವಂತದನ್ನ ನಾವು ಇದು ಮಾಡ್ಬೋದು, ರಾಜ್ಯ ಸರ್ಕಾರಕ್ಕೆ ಆದಾಯ ಬರುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ವಿಧಾನಸೌಧದಲ್ಲಾಗಲಿ ಇವತ್ತು ಏನು ಶಾಸಕರಿದ್ದಾರೆ 224 ಜನ ಶಾಸಕರು ಏನಿದ್ದಾರೆ ಇವತ್ತು ರೈತರ ಬಗ್ಗೆ ಆ ಪಡಿತರ ಚೀಟಿ ತೆಗೆದಾಕಿರುವಂತ ಪಡಿತರ ಚೀಟಿ ಬಗ್ಗೆ ಇವತ್ತು ವಿಧಾನಸೌಧದಲ್ಲಿ ಯಾರೇ ಆಗ್ಲಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವರೆಲ್ಲ ಹೊಟ್ಟೆ ತುಂಬಿರುವಂತವ್ರು, ಅವರು ಶ್ರೀಮಂತರಾಗಿರೋ ಕಾರಣದಿಂದ ಬಡವರ ಬಗ್ಗೆ ಏನ್ ಬೇಕಾಗಿಲ್ಲ, ವೋಟ್ ಹಾಕ್ದಾಗ ಮಾತ್ರ ಅವರು ಜ್ಞಾಪಕ ಬರ್ತಾರೆ. ಪ್ರತಿಯೊಬ್ಬರಿಗೂ ಬಡವರಿಗೂ ಇವತ್ತು ಕೂಲಿ ಮಾಡಿದ್ರೆ ಸಾಕು ಅವರಿಗೆ 1,20,000 ರೂಪಾಯಿ ಆದಾಯ ಬರುತ್ತೆ. ಹೆಂಗಂದ್ರೆ ದಿನಕ್ಕೆ ಇವತ್ತು ಈ ನರೇಗಾ ಯೋಜನೆಯಲ್ಲಿ 300 ರೂಪಾಯಿ ನಾವು ಇದು ಮಾಡಿದೆ, ಏನು ಫಿಕ್ಸ್ ಮಾಡಿದೆ 300ರಿಂದ 400 ರೂಪಾಯಿ ಅಂತ ಬಿಟ್ಟು ಅದರಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಒಂದು ವರ್ಷಕ್ಕೆ 1,20,000 ರೂಪಾಯಿ ಆದಾಯ ಬರುತ್ತೆ. ಅಂತಹವ್ರಿಗೂ ಸಹಿತ ಬಡವರಿಗೂ ಸಹಿತ ಕೂಲಿ ಮಾಡುವವರಿಗೆ ಇವತ್ತು ರೇಷನ್ ಕಾರ್ಡ್ ತೆಗೆದೇ ಇರೋದು ಸರ್ಕಾರ ಬಹಳ ಖಂಡಿತವಾಗಿ ನಾವತ್ತು ಸಿಪಿಎಂ ಪಕ್ಷದವರು ಮಾಡ್ತಾ ಇದ್ದೀವಿ. ತಕ್ಷಣವೇ ಇವತ್ತು ರೇಷನ್ ಕಾರ್ಡ್ ತೆಗೆಯೋದು 1,20,000 ರೂಪಾಯಿ ಅವರು ಆದಾಯ ಮೀರಿ ಏರಿಸಬೇಕು. ಅವರ ಆದಾಯ ಪತ್ರ ಸಹಿತ ಇವತ್ತು 2 ಲಕ್ಷ ರೂಪಾಯಿ ಮೇಲೆ ನೀಡಿದ್ರೆ ಮಾತ್ರ ಅವಾಗ 1,20,000 ತೆಗಿಬಹುದು ಅಂತ ನಾವು ಇವತ್ತು ಖಂಡಿತವಾಗಿ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕಡು ಬಡವರಿಗೆ ರೇಷನ್ ಕಾರ್ಡ್ ಇವತ್ತು ತೆಗಿತಾ ಇರೋ ಉದ್ದೇಶ ಸರ್ಕಾರ ಸರಿ ಇಲ್ಲ.